ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೂಸಂಬಿ ಜ್ಯೂಸ್ ನ ಮಿಕ್ಸಿಯನ್ನೇ ಉಪಯೋಗಿಸದೇನೆ ತುಂಬಾನೇ ಸುಲಭವಾಗಿ ಈ ಜ್ಯೂಸ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದೇ ಒಂದು ವಸ್ತು ಇದ್ರೆ ಸಾಕು, ಎಲ್ಲಾ ಬಗೆಯ ಜ್ಯೂಸ್ ನ ಮಾಡ್ಕೋಬಹುದು ವಿತೌಟ್ ಗ್ರೈಂಡ್ ನ ಮಾಡ್ದೇನೆ. ಹಾಗೇನೆ ಇದನ್ನ ಎಲ್ಲಿ ಬೇಕಾದ್ರೂ ಜ್ಯೂಸ್ ನ ರೆಡಿ ಮಾಡ್ಕೋಬಹುದು. ಬಹಳ ಸಿಂಪಲ್ ಆದ ಒಂದು ಜ್ಯೂಸ್ ಇದು. ಆದ್ರೆ ಆರೋಗ್ಯ ಹಿತ ದೃಷ್ಟಿಯಿಂದ ದೇಹಕ್ಕೆ ಬಹಳ ಅವಶ್ಯಕತೆನೂ ಕೂಡ ಇರುತ್ತೆ. ಈ ಬೇಸಿಗೆ ಬಾಯಾರಿಕೆ ಕಡಿತ ಈ ರೀತಿ ಜ್ಯೂಸ್ ನ ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಈ ಜ್ಯೂಸ್ ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನೀವು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ಜ್ಯೂಸ್ ಮಾಡುವುದಕ್ಕೆ ನಾನಿಲ್ಲಿ 2 ಮೂಸಂಬಿನ ತಗೊಂಡಿದ್ದೀನಿ. ಈ ಮೂಸಂಬಿನ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಈ ತರ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ ಒಂದ್ 5 to 6 ಗ್ಲಾಸ್ ಆಗೋಷ್ಟು ನಾನು ಇಲ್ಲಿ ಯೂಸ್ ನ ಮಾಡ್ತಾ ಇದ್ದೀನಿ. ನಿಮ್ ಕ್ವಾಂಟಿಟಿ ತಕ್ಕಂಗೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಿಂಪಲ್ ಆಗಿ ಜ್ಯೂಸ್ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಲಿ ನಾನು ಜ್ಯೂಸ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಯಾವುದೇ ರೀತಿ ಫ್ರೂಟ್ಸ್ ನ ಬೇಕಾದ್ರೆ ನಾವು ಈ ರೀತಿಯಾಗಿ ಈಸಿಯಾಗಿ ಜ್ಯೂಸ್ ನ ಮಾಡ್ಕೋಬಹುದು. ಯಾವುದೇ ಸಮಯದಲ್ಲಿ ಬೇಕಾದ್ರೆ ಈ ರೀತಿ ಒಂದು ವಸ್ತು ಇದ್ರೆ ಸಾಕು, ಆರಾಮಾಗಿ ಜ್ಯೂಸ್ ನ ರೆಡಿ ಮಾಡ್ಕೊಂಡು ಕುಡಿಯಬಹುದು. ವಿತೌಟ್ ಗ್ರೈಂಡ್ ಮಾಡ್ತೇವೆ ನಾವು ಆರಾಮಾಗಿ ಜ್ಯೂಸ್ ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಜ್ಯೂಸ್ ನ ಎಲ್ಲಾನು ಕೂಡ ಈ ರೀತಿ ಹಿಂಡಿ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಯಾವುದೇ ರೀತಿ ಫಿಲ್ಟರ್ ಮಾಡೋ ಅವಶ್ಯಕತೆ ಏನಿರಲ್ಲ. ಇದ್ದಲ್ಲಿ ನಾವು ಸಪರೇಟು ಜ್ಯೂಸು ಮತ್ತೆ ಉಳಿದಿರುವಂತಹ ಸಿಪ್ಪೆ ಎಲ್ಲ ಮೇಲೆ ಬಂದಿರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಆ ಜ್ಯೂಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡು ಆ ಜ್ಯೂಸ್ ಅನ್ನ ಹಾಕೊಳ್ತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಫಿಲ್ಟರ್ ಮಾಡ್ತೀನಿ ಜ್ಯೂಸ್ ಯಾವ ರೀತಿ ಬಂದಿದೆ ಅಂತ. ಸಿಪ್ಪೆ ಎಲ್ಲ ಸಪರೇಟ್ ಆಗಿರುತ್ತೆ. ಹಾಗೆ ಜ್ಯೂಸ್ ಮಾತ್ರ ನಾವು ಈ ರೀತಿ ಹಾಕೋಬಹುದು. ಇವಾಗ ಜ್ಯೂಸ್ ಹಾಕೊಂಡಿದ ನಂತರ ಸಕ್ಕರೆನ ನಾನು ಹಾಕೊಳ್ತಾ ಇದೀನಿ. ಏನಿಲ್ಲ ಅಂದ್ರೂ ಸಕ್ಕರೆನ ಒಂದ್ 6ರಿಂದ 7 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದೀನಿ. ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಹಾಕೊಳ್ಳಿ. ಇವಾಗ ಏನಿಲ್ಲ ಅಂದ್ರೂ ಒಂದ್ 2 ಲೋಟ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದೀನಿ. ಇವಾಗ ಸಕ್ಕರೆ ಕಂಪ್ಲೀಟ್ ಆಗಿ ಕರಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ 5 ನಿಮಿಷ ಮುಂಚೆನೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ ಅನ್ನ ಒಂದ್ ಸ್ವಲ್ಪ ನೀರ್ ಹಾಕಿ ನೆನೆಯಕ್ಕೆ ಬಿಟ್ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಒಂದ್ 10 ನಿಮಿಷನೂ ಕೂಡ ಆಗಿದೆ. ಕಂಪ್ಲೀಟ್ ಆಗಿ ನೆಂದಿದೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಒಂದ್ಸಲ ನೀಟಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಬೀಟ್ ಮಾಡ್ಕೊಂಡಿದ ನಂತರ ನಾನು 2 ಲೋಟ ಆಗೋಷ್ಟು ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಈ ಚಿಯಾ ಸೀಡ್ಸ್ ಅನ್ನ ಹಾಕೊಳ್ತಾ ಇದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ ಹಾಕೊಂಡ್ರೆ ನೀರಲ್ಲಿ ನೆಂದಿದ ನಂತರ ಅದೇನೆ ಏನಿಲ್ಲ ಅಂದ್ರೂ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಗುತ್ತೆ. ಸ್ವಲ್ಪನೇ ಹಾಕೊಳ್ಳಿ ಅಷ್ಟೇನೆ. ಇವಾಗ ಚಿಯಾ ಸೀಡ್ಸ್ ಅನ್ನ ಹಾಕೊಂಡಿದ ನಂತರ ಜ್ಯೂಸ್ ಅನ್ನ ಹಾಕೊಳ್ತಾ ಇದೀನಿ. ಜ್ಯೂಸ್ ಅನ್ನ ಹಾಕೊಂಡಿದ ನಂತರ ಇವಾಗ ಸ್ವಲ್ಪ ಕೋಲ್ಡ್ ಆಗಿ ಇರ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ ಅನ್ನ ಹಾಕೊಳ್ತಾ ಇದೀನಿ ಅಷ್ಟೇನೆ. ಇವಾಗ ನಾವ್ ಹಾಕಿರುವಂತಹ ಚಿಯಾ ಸೀಡ್ಸ್ ಎಲ್ಲ ಮೇಲೆನ ಹಾಗೇನೆ ಇದ್ಬಿಡುತ್ತೆ. ಅದಕ್ಕೋಸ್ಕರ ಸ್ಪೂನ್ ಇಂದ ಈ ರೀತಿ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಸುಲಭವಾಗಿ ತಂಪು ತಂಪು ಕೂಲ್ ಈ ಮೂಸಂಬಿ ಜ್ಯೂಸ್ ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ರಲ್ಲ, ತುಂಬಾನೇ ಈಸಿಯಾಗಿ ಮಾಡಿ ತೋರಿಸಿದೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ. ಯಾವ ರೀತಿ ಬಂತು ಅಂತ ಮರೀದೇನೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.